ರೀರೈಟ್ ಆಸ್ ಡೈರೆಕ್ಟೆಡ್. ಈ ರೀತಿಯ ಎರಡು ಪ್ರಶ್ನೆಗಳನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳಿರ್ತಾರೆ. ಕ್ವಶನ್ ನಂಬರ್ 32 ಅಲ್ಲಿ ಬರ್ತವೆ. ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕೂಡ ಇರುತ್ತೆ, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತಕ್ಕಂಥದ್ದು. ಅಲ್ಲಿ 4 ಮಾರ್ಕ್ಸ್ಗಳು ಬರ್ತವೆ. ಟೋಟಲ್ ಇಲ್ಲಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ 4+2 ಅಂದರೆ ಟೋಟಲ್ 6 ಮಾರ್ಕ್ಸನ್ನು ನೀವು ತೆಗೆದುಕೊಳ್ಬೋದು. ಇಲ್ಲಿ 2 ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಂತಕ್ಕಂಥದ್ದನ್ನು 2026 ಈ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಏನು ಬಿಟ್ಟಿದ್ದಾರೋ ಅವುಗಳಿಂದ ಬಂದಿರತಕ್ಕಂತಹ ಕ್ವಶನ್ಸ್ಗಳನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಅದರಲ್ಲಿ ಫಸ್ಟ್ ಕ್ವಶನ್ ನೋಡಿ, ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್ ಅಂತ ಇದೆ. ಸೊ ಇಲ್ಲಿ ಗಮನಿಸಬೇಕು, ಹ್ಯಾಸ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾರೆ ಮತ್ತು ಕ್ವಶನ್ ಏನಿದೆ ಕ್ವಶನ್ ಟ್ಯಾಗ್ ಅನ್ನು ಆ್ಯಡ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಹ್ಯಾಸ್ ಅನ್ನು ತೆಗೆದುಕೊಂಡು ನಾವೇನು ಮಾಡಬೇಕಾಗುತ್ತೆ, ಕ್ವಶನ್ ಟ್ಯಾಗ್ ಅನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಹ್ಯಾಸ್ ಅನ್ನು ಸ್ಟಾರ್ಟಿಂಗಲ್ಲೇ ಬರ್ಕೊಳ್ತೇವೆ ಮತ್ತು ಸ್ಟೇಟ್ಮೆಂಟ್ ಅನ್ನು ಗಮನಿಸಿ, ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಈ ರೀತಿ ನೆಗೆಟಿವ್ ವರ್ಡ್ ಇಲ್ಲ ಅಂದರೆ ನಾವು ಕ್ವಶನ್ ಟ್ಯಾಗ್ ಅಲ್ಲಿ ಆ ಒಂದು ನಾಟ್ ಅನ್ನು ಸೇರಿಸಬೇಕಾಗುತ್ತೆ. ಹ್ಯಾಸೆಂಟ್ ಅಂತೇಳಿ ಈ ರೀತಿ ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ನಾವು ಬರಿಬೇಕಾಗುತ್ತೆ, ಹ್ಯಾಸೆಂಟ್ ಅಂತೇಳಿ. ಇನ್ನು ಗಮನಿಸಿ, ಸಬ್ಜೆಕ್ಟ್ ರಘು ಅಂತಕ್ಕಂಥದ್ದಿದೆ. ಸೊ ಈ ರೀತಿ ಹೆಸರನ್ನು ಕೊಟ್ಟಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಹಿ ಅಥವಾ ಶಿ ಅಥವಾ ಇಟ್ ಅನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಪ್ರನೌನನ್ನು. ಇಲ್ಲಿ ರಘು ಅಂತಕ್ಕಂಥವನು ಹುಡುಗ ಆಗಿದ್ದಾನೆ. ಸೊ ನಾವು ಹಿ ಅಂತಕ್ಕಂತಹ ಪ್ರನೌನನ್ನು ಇಲ್ಲಿ ಕೊನೆಗೆ ಆ್ಯಡ್ ಮಾಡಬೇಕಾಗುತ್ತೆ. ಹ್ಯಾಸೆಂಟ್ ಹಿ ಅಂತೇಳಿ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಆ್ಯಡ್ ಮಾಡ್ತೇವೆ. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ಚಾರ್ಲಸ್ ಡಾರ್ವಿನ್ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಫ್ರೇಮ್ WH ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್ ಅಂತ ಕ್ವಶನ್ ಅನ್ನು ಕೇಳಿದ್ದಾರೆ. ಅಂದರೆ ಇಲ್ಲಿ ಚಾರ್ಲಸ್ ಡಾರ್ವಿನ್ ಏನು ಕೊಟ್ಟಿದ್ದಾರೋ ಇದಕ್ಕೆ ನಾವು ಕ್ವಶನ್ ಅನ್ನು ಫ್ರೇಮ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಸಬ್ಜೆಕ್ಟಲ್ಲೇ ಅಂದರೆ ಸ್ಟಾರ್ಟಿಂಗಲ್ಲೇ ಅಂಡರ್ಲೈನ್ ಮಾಡಿದರೆ ತುಂಬ ಸುಲಭವಾಗಿ ನಾವೇನು ಮಾಡ್ಬೋದು ಅಂದರೆ ಕ್ವಶನ್ ಅನ್ನು ಫ್ರೇಮ್ ಮಾಡ್ಬೋದು. ಇಲ್ಲಿ ನೋಡಿ, ಚಾರ್ಲಸ್ ಡಾರ್ವಿನ್ ಒಬ್ಬ ವ್ಯಕ್ತಿಯ ಹೆಸರಾಗಿದೆ ಅಲ್ವಾ. ಸೊ ವ್ಯಕ್ತಿ ಇದ್ದಾಗ ನಾವು WHO ಅಂದರೆ ಹೂ ಅಂತಕ್ಕಂತಹ WH ಕ್ವಶನ್ ಅನ್ನು ತೆಗೆದುಕೊಂಡು ಕ್ವಶನ್ ಅನ್ನು ಸುಲಭವಾಗಿ ಫ್ರೇಮ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೇವೆ, ಹೂ ಅಂತ ಬರೆದುಕೊಳ್ತೇವೆ. ಇನ್ನು ಮುಂದಿರ್ತಕ್ಕಂಥದ್ದನ್ನು ಆ್ಯಸ್ ಇಟ್ ಈಸ್ ಬರಿಬೇಕು. ಹೂ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಷನ್. ಸೊ ಇಷ್ಟು ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕೋದನ್ನು ಮರೆಯೋ ಹಾಗಿಲ್ಲ. ಇಷ್ಟು ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್ ಹಿಯರ್. ಇನ್ನು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಯನ್ನು ಗಮನಿಸೋಣ. ಹಿ ಈಸ್ ಎ ಗ್ರೇಟ್ ಆ್ಯಕ್ಟರ್ ಅಂತ ಇದೆ. ಸೊ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲೂ ಕೂಡ ಕ್ವಶನ್ ಟ್ಯಾಗನ್ನು ಕೇಳಿದ್ದಾರೆ. ನೋಡಿ, ಈ ರೀತಿ ಸೆಂಟೆನ್ಸಲ್ಲಿ ಯಾವುದಾದ್ರೂ ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾರಾ ಅಂತಕ್ಕಂಥದ್ದನ್ನು ಸ್ಟಾರ್ಟಿಂಗಲ್ಲೇ ನೋಡ್ಕೋಬೇಕು. ಇಲ್ಲಿ ನೋಡಿ, ಈಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಹೆಲ್ಪಿಂಗ್ ವರ್ಬ್ಸ್ ಯಾವಪ್ಪ ಅಂದರೆ ಈಸ್, ಆರ್, ವಾಸ್, ವರ್ ಇವುಗಳೇನಾದರೂ ಸ್ಟೇಟ್ಮೆಂಟಲ್ಲಿದ್ದರೆ ಅವುಗಳನ್ನೇ ನಾವು ಸ್ಟಾರ್ಟಿಂಗಲ್ಲಿ ಬರೆದುಕೊಳ್ತೇವೆ. ಈಗ ನೋಡಿ, ಈಸ್ ಇರೋದ್ರಿಂದ ಇಲ್ಲಿ ನಾವು ಏನು ಮಾಡ್ತೇವೆ, ಈಸ್ ಅಂತೇಳಿ ಸ್ಟಾರ್ಟಿಂಗ್ಗೆ ಬರ್ಕೊಳ್ಳೋಣ, ಈಸ್ ಅಂತ ಬರೆದುಕೊಳ್ತೇವೆ. ಸೆಕೆಂಡ್ ಸ್ಟೆಪ್ ಏನಂದರೆ ಆ ಸೆಂಟೆನ್ಸ್ ನೆಗೆಟಿವ ಅಥವಾ ಪಾಸಿಟಿವ ಅಂತಕ್ಕಂಥದ್ದನ್ನು ಗಮನಿಸೋದು. ನೋಡಿ, ಇಲ್ಲಿ ನೆಗೆಟಿವ್ ವರ್ಡ್ ಆಗಿರ್ತಕ್ಕಂತಹ ನೋ ಅಥವಾ ನಾಟ್ ಅಥವಾ ಸ್ಕೇರ್ಸ್ಲಿ, ಹಾರ್ಡ್ಲಿ ಈ ರೀತಿಯ ಪದಗಳು ಇಲ್ಲ. ಸೊ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಬರೆದುಕೊಂಡಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಗೆ ನಾಟನ್ನು ಸೇರಿಸಬೇಕಾಗುತ್ತೆ. ಇಸಂಟ್ ಅಂಥೇಳಿ ಈ ರೀತಿ ಕಾಂಟ್ರಾಕ್ಟೆಡ್ ಫಾರ್ಮಲ್ಲೇ ಬರಿತೇವೆ, ನಾಟ್ ಅಂತ ಸಂಪೂರ್ಣವಾಗಿ ಬರೆಯೋ ಅವಶ್ಯಕತೆ ಇಲ್ಲ. ಇನ್ನು ಸಬ್ಜೆಕ್ಟನ್ನು ಗಮನಿಸಿ, ಇಲ್ಲಿ ಹಿ ಅಂತ ಇದೆ. ಸೊ ಪ್ರನೌನ್ ಫಾರ್ಮಲ್ಲೇ ಇದೆ. ಸೊ ನಾವೇನು ಮಾಡಬೇಕು ಅಂದರೆ ಅದೇ ಪ್ರನೌನನ್ನು ಕೊನೆಗೆ ಆ್ಯಡ್ ಮಾಡ್ತೇವೆ, ಇಸಂಟ್ ಹಿ ಅಂತೇಳಿ, ಮತ್ತು ಕ್ವಶನ್ ಮಾರ್ಕನ್ನು ಕೂಡ ಬರಿತೇವೆ. ನೋಡಿ, ಒಂದು ವೇಳೆ ಇಲ್ಲಿ ಹಿ ಬದಲಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಿದ್ದಿದ್ರೆ, ಫಾರ್ ಎಕ್ಸಾಂಪಲ್ ಶಂಕರ್ ಅಂತ ಇತ್ತು, ಆಗಲೂ ಕೂಡ ನಾವು ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡಬೇಕಾದ್ರೆ ಹಿ ಅಂತಕ್ಕಂಥದ್ದನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ಶಂಕರ್ ಅಂತಕ್ಕಂಥ ಹುಡುಗನ ಹೆಸರಿದ್ದರೂ ಕೂಡ. ಒಂದು ವೇಳೆ ಹುಡುಗಿಯ ಹೆಸರಿದ್ದಿದ್ರೆ ಆಗ ನಾವೇನು ಮಾಡಬೇಕು ಅಂದರೆ ಶಿ ಅಂತಕ್ಕಂತಹ ಪ್ರನೌನನ್ನು ತೆಗೆದುಕೊಳ್ಬೇಕಾಗಿತ್ತು. ಇಸಂಟ್ ಶಿ ಅಂತ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೇವೆ. ಸೊ ಇದನ್ನು ಕೂಡ ಸರಿಯಾಗಿ ನೆನಪಿಟ್ಕೊಳ್ಳಿ. ಇನ್ನು ಸೆಕೆಂಡ್ ಕ್ವಶನ್ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ 2ದಲ್ಲಿ ಬಂದಿರೋ ಸೆಕೆಂಡ್ ಕ್ವಶನನ್ನು ನೋಡಿ. ಏನಿದೆ ಕ್ವಶನ್, ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್. ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್ ಅಂತ ಇದೆ. ಸೊ ಇಲ್ಲಿ ಕಬಡ್ಡಿಗೆ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಸೊ ಈಗ ನೋಡಿ, ಫಸ್ಟ್ ಕ್ವಶನಲ್ಲಿ ಸ್ಟಾರ್ಟಿಂಗಲ್ಲೇ ಏನು ಮಾಡಿದರು, ಅಂಡರ್ಲೈನ್ ಮಾಡಿದ್ದಾರೆ. ಬಟ್ ಇಲ್ಲಿ ಸೆಂಟೆನ್ಸ್ನ ಒಂದು ಮಿಡಲ್ ಅಂದರೆ ಮಧ್ಯಭಾಗದಲ್ಲಿ ಬಂದಿರತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ, ವರ್ಬನ್ನು ಕೂಡ ಗಮನಿಸಬೇಕು. ನೋಡಿ, ಪ್ಲೇಡ್ ಅಂತಕ್ಕಂಥದ್ದು ಇದೆ. ಪ್ಲೇಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಪಾಸ್ಟ್ ಅಂದ ತಕ್ಷಣವೇ
ಒಂದು ಹೆಲ್ಪಿಂಗ್ ವರ್ಬ್ ಡಿಡ್, ಇದನ್ನು ನೆನಪಿಟ್ಕೊಳ್ಳಿ. ಪಾಸ್ಟ್ ಇದ್ದರೆ ಡಿಡ್ ತೆಗೆದುಕೊಳ್ತೇವೆ. ಒಂದು ವೇಳೆ ಪ್ಲೇ ಇದ್ದಿದ್ರೆ ಆಗ ನಾವು ಡೂ ತೆಗೆದುಕೊಳ್ತಾ ಇದ್ವಿ. ಬಟ್ ಇಲ್ಲಿ ಪಾಸ್ಟ್ ಇರೋದ್ರಿಂದ ಡಿಡ್ ನೆನ್ಪಿಟ್ಕೊಳ್ಳಿ. ಇದನ್ನೆಲ್ಲಿ ಯೂಸ್ ಮಾಡ್ಕೊಳ್ತೇವೆ ನೋಡೋಣ. ನೆಕ್ಸ್ಟ್, ವಿ ಪ್ಲೇಡ್ ಕಬಡ್ಡಿ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್ ಅಂತ ಇದೆ. ಸೊ ಕಬಡ್ಡಿ ಅಂತಕ್ಕಂಥದ್ದು ಒಂದು ಗೇಮ್ ಆಗಿದೆ, ಕಬಡ್ಡಿಯನ್ನು ಆಡಿದ್ದೇವೆ ಅಂತಕ್ಕಂಥದ್ದು. ಸೊ ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ಏನನ್ನು ಅಂಥೇಳಿ ಒಂದು ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ವಾಟ್ ಅಂತೇಳಿ ತೆಗೆದುಕೊಳ್ತೇವೆ ಮತ್ತು ಈ ಒಂದು ಹೆಲ್ಪಿಂಗ್ ವರ್ಬ್ ಡಿಡ್ ಏನಿತ್ತು ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತೇವೆ. ವಾಟ್ ಡಿಡ್, ಇನ್ನೂ ಸೆಂಟೆನ್ಸ್ ನೋಡಿ ವಿ ಇದೆ ಸ್ಟಾರ್ಟಿಂಗಲ್ಲಿ, ವಿ. ಈಗ ನೋಡಿ ಪ್ಲೇ ಅಂತೇಳಿ ತೆಗೆದುಕೊಳ್ತೇವೆ. ಪ್ಲೇಡ್ ಅಂತ ಬರೆಯೋ ಹಾಗಿಲ್ಲ ವರ್ಬನ್ನು, ಯಾಕಂದರೆ ಇಲ್ಲಿ ಡಿಡ್ಡನ್ನು ತೆಗೆದುಕೊಂಡಿರುವ ಕಾರಣದಿಂದ. ವಾಟ್ ಡಿಡ್ ವಿ ಪ್ಲೇ ಡ್ಯೂರಿಂಗ್ ಅಂದರೆ ಇಲ್ಲಿ ಮುಂದಿರತಕ್ಕಂಥದ್ದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ತಾ ಇದ್ದೇವೆ. ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ನೋಡಿ, ಇಲ್ಲೂ ಕೂಡ ಫಸ್ಟ್ ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂಥದ್ದನ್ನೇ ಕೇಳಿದ್ದಾರೆ. ಸೆಂಟೆನ್ಸ್ ನೋಡಿ, ಐ ಡು ನಾಟ್ ನೋ ವಾಟ್ ಟು ಡೂ ಅಂತ ಇದೆ. ಸೊ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಡೂ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಡೂ ಅಂತ ಹೇಳಿ ಸ್ಟಾರ್ಟಿಂಗ್ ಬರೆದುಕೊಳ್ತೇವೆ. ಇನ್ನು ನೋಡಿ, ನಾಟ್ ಅಂತಕ್ಕಂತಹ ಒಂದು ವರ್ಡ್ ಏನಿದೆನೋ ದಟ್ ಈಸ್ ಎ ನೆಗೆಟಿವ್ ವರ್ಡ್. ಹಾಗಾಗಿ ಕ್ವಶನ್ ಟ್ಯಾಗನ್ನು ನಾವು ಪಾಸಿಟಿವ್ ಟ್ಯಾಗ್ ಆಗಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಡೂ ಮುಂದೆ ನಾಟನ್ನು ಸೇರಿಸೋ ಹಾಗಿಲ್ಲ. ಮೊದಲಿನ 2 ಸೆಂಟೆನ್ಸನ್ನು ಗಮನಿಸಿ, ನಾವು ಇಲ್ಲಿ ನಾಟನ್ನು ಸೇರಿಸಿಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಇಲ್ಲೂ ಕೂಡ ನಾಟ್ ಇದೆ, ಅದೇ ರೀತಿ ಇಲ್ಲೂ ಕೂಡ ನಾಟನ್ನು ಗಮನಿಸ್ತೇವೆ. ಬಟ್ ಇಲ್ಲಿ ನಾಟನ್ನು ಯೂಸ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಸ್ಟೇಟ್ಮೆಂಟಲ್ಲಿ ಬಂದಿರುವ ಕಾರಣದಿಂದ. ಸೊ ಈಗ ಡೂ ಆದಮೇಲೆ ಡೈರೆಕ್ಟಾಗಿ ಐ ಅಂತಕ್ಕಂತಹ ಸಬ್ಜೆಕ್ಟ್ ಏನಿತ್ತೋ ಅದನ್ನೇ ಪ್ರೊನೌನ್ ಫಾರ್ಮ್ ಐ ಆಗಿರೋ ಕಾರಣ ಅದನ್ನೇ ಬರಿತೇವೆ. ಡೂ ಐ ಅಂಥೇಳಿ ಕ್ವಶನ್ ಟ್ಯಾಗ್ ಇಲ್ಲಿ ನಮಗೆ ಸಿಗ್ತಾ ಇದೆ. ಇನ್ನು ಸೆಕೆಂಡ್ ಕ್ವಶನ್, ಎ ಪೊಲೀಸ್ ಮ್ಯಾನ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತ ಇದೆ. ಸೊ ಇಲ್ಲಿ WH ಕ್ವಶನ್ನ ಇಲ್ಲೂ ಕೂಡ ಫ್ರೇಮ್ ಮಾಡಲಿಕ್ಕೆ ಕೇಳಿದ್ದಾರೆ. ಎ ಪೊಲೀಸ್ ಮೆನ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಸೊ ಇಲ್ಲಿ ಕೂಡ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇರೋ ಕಾರಣ ಹೂ ಅಂತಕ್ಕಂತಹ WH ವರ್ಡನ್ನೇ ತೆಗೆದುಕೊಳ್ತೇವೆ. ಸೊ ಇಲ್ಲಿ ಹೂ ಅಂತೇಳಿ ಸ್ಟಾರ್ಟಿಂಗಲ್ಲೇ ಬರೆದುಕೊಳ್ತೇವೆ. ಇನ್ನು ಉಳಿದಿರತಕ್ಕಂಥದ್ದು ಏನಿತ್ತೋ ಸೆಂಟೆನ್ಸ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತಕ್ಕಂಥದ್ದು ಅದನ್ನು ಯಾವುದೇ ಬದಲಾವಣೆ ಇಲ್ಲದೇ ಹಾಗೆ ಬರಿತೇವೆ. ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತೇಳಿ ಕೊನೆಗೆ ಕ್ವಶನ್ ಮಾರ್ಕ್ ಹಾಕೋದನ್ನು ಕೂಡ ಬಿಡುವ ಹಾಗಿಲ್ಲ. ಸೊ ಈ ರೀತಿ ನೀವು ಸುಲಭವಾಗಿ ಈ ಒಂದು ಕ್ವಶನ್ ಕೊಟ್ಟಿರ್ತಾರೋ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತಕ್ಕಂಥದ್ದು, ರೀರೈಟ್ ಆಸ್ ಡೈರೆಕ್ಟೆಡ್ 2 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಬೇರೆ ಟಾಪಿಕ್ಸ್ನ ಗ್ರಾಮರ್ಗಳನ್ನು ಕೂಡ ಡಿಸ್ಕಷನ್ ಮಾಡಿ ಸೆಕೆಂಡ್ PUC ಗ್ರಾಮರ್ ಅಂತಕ್ಕಂತಹ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯು ಕ್ಯಾನ್ ವಾಚ್ ಆಲ್ ಆಫ್ ದೆಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ.